ಆ್ಯಕ್ಚುಲಿ ಹಳೆ ವೀಡಿಯೋ ನಂಗೆ ಈ ಎಡಿಟ್ ಮಾಡುವಾಗ ಒಂದು ಸ್ವಲ್ಪನೂ ಮನಸ್ಸೇ ಇಲ್ಲ. ಯಾಕಂತಂದರೆ ಇದು ಹಳೆ ವೀಡಿಯೋ ಆಗಿಬಿಟ್ಟದ. ಇದು ಒಂದು ತಿಂಗಳಾಯಿತು ಈ ಬಾಕ್ಸಸ್ಗಳನ್ನು ತೊಗೊಂಡಾದ್ಮೇಲೆ ಸೊ ಒನ್ ಡೇ ಬಿಟ್ಟು ಒನ್ ಡೇ ನಾ ಏನು ಮಾಡಿದ್ನಪ್ಪ ಅಂದ್ರೆ ಅದನ್ನೆಲ್ಲ ತೊಳ್ಕೊಂಡು ಆ ರೀತಿ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಅದನ್ನು ಫಿಲ್ ಮಾಡ್ತಾ ಇದ್ನ. ಆಮೇಲೆ ಅಷ್ಟಕ್ಕೆ ಅದು ಸ್ಟಾಪ್ ಆಯಿತು. ಅಂದರೆ ವೀಡಿಯೋಸ್ ಎಲ್ಲ ಶೂಟ್ ಮಾಡಿಕೊಂಡೆ, ಬಟ್ ಬೇರೆ ಬೇರೆ ವೀಡಿಯೋಸ್ನ ಹಾಕಿದೆ. ಈ ವಿಡಿಯೋಸ್ನ ನಾನು ಮರ್ತೇ ಬಿಟ್ಟಿದ್ದೆ. ಆ್ಯಕ್ಚುಲಿ ಇದು ಹಳೆ ವೀಡಿಯೋ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ವಿಡಿಯೋನ ನೋಡಿರಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್. ಆ್ಯಂಡ್ ಆಲ್ರೆಡಿ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದರೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಡೈಲಿ ಯಾರೆಲ್ಲ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸ್ರಿ. 50 ಜನ ನೋಡಲಿ, ಇವತ್ತು 30 ಜನ ನೋಡಲಿ, ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ಪ್ಲೀಸ್. ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನನಗೂ ಒಂಚೂರು ಮೋಟಿವೇಶನ್ ಫೀಲ್ ಆಗುತ್ತೆ. ಆ್ಯಂಡ್ ಮತ್ತೊಂದು ವೀಡಿಯೋ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿ ನನ್ನ ಮಗ, ದೊಡ್ಡ ಮಗ ಈ ಸತಿ 7th, ಸೊ 6th ಇದ್ದಾಕರ ಇದು ಪ್ರಾಕ್ಟಿಕಲ್ ಏನೋ ಮಾಡಿಸಿದ್ರು ಅವ್ರಿಗೆ. ಅಂದರೆ ಈ ನೀರಲ್ಲಿ ಹಳದಿನ ಹಾಕಿದ್ದಾನೆ. ಅದಾದಮೇಲೆ ಅದರಲ್ಲಿ ಸಾಬೂನು ಪುಡಿ, ಯಾವುದಾದ್ರೂ ಪರವಾಗಿಲ್ಲ, ಸಾಬೂನು ಪುಡಿ ಹಾಕಿದರೆ ಈ ರೀತಿ ರೆಡ್ ಕಲರು ಅಂದರೆ ಬ್ಲಡ್ ಕಲರು ಕನ್ವರ್ಟ್ ಆಗುತ್ತೆ. ಪ್ರಾಕ್ಟಿಕಲ್ ಕೆಲವೊಂದು ಏನು ಮಾಡ್ತಾರಲ್ಲ, ಪ್ರತಿಯೊಂದನ್ನು ಕೂಡ ಮನೆಯಲ್ಲಿ ಬಂದು ಇದೇ ರೀತಿ ಅವನು ಮಾಡ್ತಾ ಇರ್ತಾನೆ. ಇಷ್ಟ ಆಗುತ್ತೆ, ಮಮ್ಮಿ ಅದನ್ನು ಮಾಡಿಸಿದ್ರು ಇದನ್ನು ಮಾಡಿಸಿದ್ರು ಅಂಥೇಳಿ ಮಕ್ಕಳು ಪ್ರತಿಯೊಂದನ್ನು ಶೇರ್ ಮಾಡಿಕೊಂಡಾಗ ನಮ್ಗೆ ಖುಷಿ ಆಗುತ್ತೆ. ಇನ್ನೊಂದು ವಿಷಯ ಪಾಯಿಂಟ್ ಅಂದರೆ, ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ತೀನಿ. ಪ್ರತಿಯೊಂದು ಮಕ್ಕಳು ಸ್ಕೂಲಲ್ಲಿ ಏನೇನು ನಡೀತಿತ್ತು ಪ್ರತಿಯೊಂದನ್ನು ಕೂಡ ನಮ್ಮ ಹತ್ರ ಬಂದು ಹೇಳಿದಾಗ ಒಂದು ವಿಷಯ ನೆನಪಾಗುತ್ತೆ, ಒಂದು ವಿಷಯ ಖುಷಿ ಅನಿಸುತ್ತೆ. ಏನಪ್ಪ ಅಂತಂದರೆ, ಅವರು ಸುಳ್ಳು ಹೇಳೋಂಗಿಲ್ಲ, ಪ್ರತಿಯೊಂದನ್ನು ಶೇರ್ ಮಾಡ್ಕೋತಾರೆ. ಇವಾಗ ಕೆಟ್ಟದ್ದೇ ಮಾಡಲಿ, ಒಳ್ಳೆಯದೇ ಆಗಲಿ, ಖುಷಿ ವಿಚಾರ ಆಗಲಿ, ಏನೇ ಆಗಲಿ ಅದನ್ನು ಶೇರ್ ಮಾಡ್ಕೋತಾರೆ. ಅದನ್ನು ಅದೇ ರೀತಿ ರೂಢಿ ಆಗಲಿಕ್ಕೆ ಬಿಡಬೇಕು ನಾವು. ಅದಕ್ಕೆ ಒಂದು ಸಪೋರ್ಟು ಆಗಬೇಕು. ಯಾಕಂದರೆ ಕೆಟ್ಟ ಮಾಡಿದ್ರೆ ಅವ್ರು ಬಂದು ಹೇಳ್ತಾರೆ, ಮಮ್ಮಿ ಈ ಥರ ಆಗಿತ್ತು, ಹಿಂಗೆ ಮಾಡಿಬಿಟ್ಟೆ, ಪ್ಲೀಸ್ ಬೈಬೇಡ ಅಂಥೇಳಿ ಈ ರೀತಿ ಒಂದು ಟ್ಯೂನಲ್ಲಿ ಹೇಳ್ತಾರೆ. ಆ ಟ್ಯೂನಲ್ಲಿ ಹೇಳಿದಾಗ ಸರಿ ಹೋಗ್ಲಿ ಬಿಡು, ಇನ್ನೊಂದು ಸತಿ ಮಾಡಬೇಡ, ಹಾಗೆಲ್ಲ ಮಾಡಬೇಡ, ಸರಿ ಹೋಗೋಂಗಿಲ್ಲ, ದೊಡ್ಡವಾಗಿದೆಯಾ ಈಗ, ಜಸ್ಟ್ ಓದೋದು, ಆಮೇಲೆ ಜಾಸ್ತಿ ಮಾರ್ಕಸ್ ತೊಗೋಬೇಕು, ಟಾಪಲ್ಲಿ ಬರಬೇಕು, ಈ ರೀತಿ ಒಂದು ಮೋಟಿವೇಶನ್ನ ನಾವು ಒಂದು ರೀತಿ ಮೋಟಿವೇಟ್ ಮಾಡಬೇಕಾಗತ್ತೆ ಅಷ್ಟೇ. ಈಗ ನೋಡ್ತಿರ್ಬೋದು ರೈಸ್ ಹಚ್ಚೀನಿ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಾನು ರೈಸಿಗೆ ಹಚ್ಚೇ ಇರಲಿಲ್ಲ, ನಂಗೆ ನೆನಪೇ ಇರಲಿಲ್ಲ. ಬರೀ ಚಪಾತಿ ಮಾಡ್ಕೊತಿದ್ದೆ. ಇವರು ಎಲ್ಲೆಲ್ಲೋ ತಿರುಗಾಡ್ತವ್ರೆ, ಅಂದರೆ ಸ್ಕೂಲ್ ಕೆಲಸಕ್ಕೇನೋ ತಿರುಗಾಡ್ತಾರೆ. ಹಾಗಾಗಿ ನಂಗೆ ನಿಜಕ್ಕೂ ಫ್ರೆಂಡ್ಸ್ ಆ್ಯಕ್ಚುಲಿ ಏನು ಗೊತ್ತಾ, ಇವರು ಸ್ಕೂಲ್ ಅಂದರೆ ನಾನೀಗ 99 10th ಪರ್ಸೆಂಟೇಜ್ ಆಯ್ತಲ್ಲ, ಸೊ ಅದಕ್ಕೋಸ್ಕರ ಅದು ಬ್ಯಾನರ್ ಏನೋ ಮಾಡಬೇಕು ಅಂತ ತಿರುಗಾಡ್ತಾರೆ. ಸೊ ಅದರದ್ದು ಒಂದು ಟೆನ್ಷನ್ದಾಗ ನಾನು ಏನು ಮಾಡೀನಿ, ಈ ಮಕ್ಕಳು ಆಡ್ಲಿಕ್ಕತ್ತವ, ಸೊ ಚಪಾತಿ ಮಾಡಕ್ಕೆ ನಿಂತ್ಬಿಟ್ಟಿನಿ, ರೈಸೇ ಮಾಡಿಲ್ಲ, ರೈಸ್ ಗೊತ್ತೂ ಇಲ್ಲ. ಸದ್ಯ ಅವರು ಹೊರಗದಾರ, ಕುಕ್ಕರ್ ಬಡ ತೊಳೆದು ಇಟ್ಕೊಂಡ್ಬಿಟ್ಟಿನಿ. ರೈಸಿಗೆ ಸೀಟಿ ಹೊಡೆಯತ್ತೈತಿ ಫ್ರೆಂಡ್ಸ. ಯಪ್ಪ ಏನೂ ನೆನಪಾಗಿತ್ತು, ಹೇಳೋದೇ ಮರ್ತ್ಬಿಟ್ಟೆ ನೋಡ್ರಿ. ನಿಜ ಒಮ್ಮೆ ಹಿಂಗೆ ಆಗ್ತದೆ, ಪೂರ ಮರ್ತು ಹೋಗ್ಬಿಡ್ತೀನಿ, ಏನೂ ಗೊತ್ತೇ ಆಗಲ್ಲ. ಆನಂತರ ಡಬ್ಬಿ ಎಲ್ಲ ಅರೇಂಜ್ ಮಾಡಿದೆ, ಚಪಾತಿ ಮಾಡಿಕೊಂಡೆ, ಮತ್ತು ಅದು ಕಟ್ಟಿ ಎಲ್ಲ ತೊಳ್ಕೊಂಡೆ. ಈಗ ಅನ್ನಕ್ಕಿಟ್ಟೆ, ಸೀಟಿ ಹೊಡಿತೈತಿ, ಇನ್ನೇನು ಊಟ ಮಾಡೋದಷ್ಟು ಬಾಕಿ ಉಳಿತೈತಿ. ಚಲೋ, ಅದಿಷ್ಟು ಬಾಕಿ ಉಳಿತೈತಿ, ಅದನ್ನಷ್ಟೇ ಮಾಡೋದು. ಏನೋ ಒಂದು ನೆನಪಾಗಿತ್ತು ಫ್ರೆಂಡ್ಸ್, ನಿಮ್ಮ ಜೊತೆ ಮಾತಾಡೋದು ನೆನಪೇ ಆಗಲಿಲ್ಲ ನೋಡು. ಏನದು, ಏನೋ ಒಂದು ನೆನಪಾಗಿತ್ತು ಬಿಡಿ, ತಲೆ ನೆನಪಾಗಿತ್ತು. 1 ಸೆಕೆಂಡ್ ನಾನು ನೆನಪು ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ನನಗೆ ಏನೂ ನೆನಪಾಗಲಿಲ್ಲ, ನಿಜಕ್ಕೂ ಏನೂ ನೆನಪಾಗಲಿಲ್ಲ. ಏನೋ ಒಂದು ನೆನಪಾಗಿತ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿ, ಬಟ್ ನೆನಪಾಗಲಿಲ್ಲ. ಸೊ ಹೋಗ್ಲಿ ಬಿಡಿ, ನೆನಪಾದಾಗ ಹೇಳ್ತೀನಿ. ಸದ್ಯಕ್ಕೆ ನಾನು ನನ್ನ ಮನಸ್ಸಿಗೆ ಅನಿಸಿದ್ದಪ್ಪ ಅಂತಂದ್ರೆ, ನಾವಾಗೇ ಇರಬೇಕು. ನಿಜ, ಅವರು ಇವರು ಏನೇನೋ ಮಾತಾಡ್ತಾರಂತ ತಲೆ ಕೆಡಿಸ್ಕೋಬಾರ್ದು, ನಿಜಕ್ಕೂ ತಲೆ ಕೆಡಿಸ್ಕೋಬಾರ್ದು. ಯಾಕಂತಂದರೆ ಇವಾಗ ನಾವು ಎಷ್ಟೇ ಸತ್ಯವಾಗಿ ಒಂದು ನಿಯತ್ತಾಗಿ, ರಿಯಾಲಿಟಿ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ನಾವು ಎಷ್ಟೊಂದು ಸತ್ಯ ಅದೀವಿ, ಎಷ್ಟು ಖರೆ ಅದೀವಿ, ನಾವು ನಿಯತ್ತಲ್ಲಿ ದುಡಿಯತ್ತೀವಿ ಅಂಥೇಳಿ ಈ ರಿಯಾಲಿಟಿ ಮಾತ್ರ ಯಾರಿಗೂ ಕೂಡ ಕಾಣೋದಿಲ್ಲ, ನಿಜ. ಬಟ್ ಮೇಲೊಬ್ಬ ಇರ್ತಾನಲ್ಲ, ಸೊ ಅವನಿಗೆ ಮಾತ್ರ ಡೆಫಿನೆಟಾಗಿ ಗೊತ್ತಿರುತ್ತೆ ಫ್ರೆಂಡ್ಸ್, ನಿಜಕ್ಕೂ. ಆಮೇಲೆ ಇನ್ನೊಂದು, ಯಾರು ನ್ಯಾಯದ ಪ್ರಕಾರ ನಡ್ಕೊತಿರ್ತಾರಲ್ಲ ಅವ್ರಿಗೆ ಕಷ್ಟಗಳು ಭಾಳ ಬರ್ತದೆ. ಮತ್ತು
ಮತ್ತು ಅವರೇ ಒಂದು ಚಿಕ್ಕ ತಪ್ಪು ಮಾಡಿದರೂ ಸಿಕ್ಕಾಕೊಂಡ್ಬಿಡ್ತಾರೆ. ಅದೊಂದು ನನ್ನ ಒಂದು ಈ ಮಂತಲ್ಲಿ ಅನುಭವಕ್ಕೆ ಬಂದಿರೋ ಒಂದು ವಿಷಯ. ಓಕೆನಾ. ನಾವು ಎಷ್ಟೇ ನಿಯತ್ತಾಗಿದ್ದರೂ ಒಂದು ತಪ್ಪು ಮಾಡಿದರೆ ಮುಗೀತು. ಅದು ಅದ್ರ ಜೊತೆ ಮುಚ್ಚೋಗಂಗಿಲ್ಲ. ಅದೊಂದೇ ತಪ್ಪು ಎದ್ದು ಕಾಣಿಸುತ್ತಾ, ಅದೊಂದು ಬೇಜಾರಾಯಿತು ಈ ಮಂತಲ್ಲಿ ನನಗೆ. ನೋಡೋಣ, ಈ ರೀತಿ ಆಗುತ್ತೆ ನಮ್ಗೆ. ನಿಜ ಭಾಳ ಬೇಜಾರು ಅನಿಸ್ಬಿಡ್ತೈತಿ. ಅಂದರೆ ಈಗ ಸತ್ಯವಾಗಿ ಏನು ದುಡಿತಿರ್ತಾರಲ್ಲ, ಸೊ ಅವ್ರಿಗೂ ನಮಗೂ ಈಗ ನಂಬಿಕೆ ವಾಸ್ತೆ ಕೆಲಸ ಮಾಡ್ತಿರ್ತಾರಲ್ಲ, ಅವರು ಒಂದು ಸೈಡಿಗೆ ಇಡ್ರಿ, ಈ ನಿಯತ್ತಾಗಿ ದುಡಿಯೋರನ್ನ ಒಂದು ಸೈಡ್ ಇಡ್ರಿ. ಸೊ ಇಬ್ಬರನ್ನೂ ಕೆಲಸ ಮಾಡಿಸ್ಕೊಳ್ಳೋರು ಏನಿರ್ತಾರಲ್ಲ, ಒಂದೇ ದೃಷ್ಟಿಯಲ್ಲಿ ನೋಡ್ತಾರೆ. ಬಟ್ ಮೇಲೊಬ್ಬ ಇರ್ತಾನಲ್ಲ, ಅವನು ನೋಡ್ತಿರ್ತಾನೆ ಮುಂದೊಂದು ದಿನ ಒಳ್ಳೆಯವ್ರಿಗೆ ಒಳ್ಳೆಯದೇ ಮಾಡ್ತಾನೆ. ಅದು ಕೂಡ ಸತ್ಯನೇ. ಎಲ್ಲಿ ಹೋದರೂ ನೋಡ್ರಿ, ಎಷ್ಟು ನಿಯತ್ತಾಗಿ ನಾವು ದುಡಿದ್ರು ಅದಕ್ಕೊಂದು ಬೆಲೆನೇ ಇರೋಂಗಿಲ್ಲ. ಇರುತ್ತೆ, ಸ್ವಲ್ಪ ಲೇಟಾಗಿ ಬರ್ತದೆ. ಬಟ್ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರುತ್ತಂತ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಏನೇನೋ ಮಾತಾಡ್ತೀನಿ ಅಂತ ನೀವು ಅನ್ಕೋತಿರೋದು. ಬಟ್ ಜೀವನದಲ್ಲಿ ಭಾಳ ಅಂದ್ರೆ ಭಾಳ ಅನುಭವಿಸ್ಬಿಟ್ಟಿದ್ದೀನಿ. ಎಲ್ಲನೂ ಅನುಭವಿಸ್ಬಿಟ್ಟಿದ್ದೀನಿ. ಏರು ಇಳಿತ, ಮತ್ತು ಇದು ಹುಲ್ಲು, ಈ ನನ್ನ ಹಾದಿಯಲ್ಲಿ ಹುಲ್ಲಾಗಿರ್ಬೋದು, ಮುಳ್ಳಾಗಿರ್ಬೋದು, ಎಲ್ಲನೂ ಕಣ್ಕೊಂಡ್ಬಿಟ್ಟಿದ್ದೀನಿ. ಅದು ಯಾವಾಗ ಹೂವಿನ ದಾರಿ ಬರುತ್ತೋ ಗೊತ್ತಿಲ್ಲ. ಒಂದು ಸ್ವಲ್ಪ ದಿನ ಕಾಯ್ಬೇಕಾಗ್ತದೆ. ನೋಡೋಣ, ರಾಯರದಾರ ಕಾಯ್ತೀನಿ ಅಷ್ಟೇ. ಯಾಕಂತಂದರೆ ಕಷ್ಟಗಳನ್ನ ಭಾಳ ಅನುಭವಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೇ, ಒಳ್ಳೆಯವರಾಗಿರಿ, ಯಾವಾಗಲೂ ಒಳ್ಳೆಯವರಾಗಿರಿ. ಕೆಟ್ಟವ್ರು ಮಾತ್ರ ಆಗೋಕ್ಕೆ ಹೋಗ್ಬೇಡ್ರಿ. ಕೆಟ್ಟ ಆಗೋಕ್ಕೆ ಭಾಳ ಕಟ್ಟಲ್ಲ, ಒಳ್ಳೆಯವ್ರಾಗಕ್ಕೆ ಮಾತ್ರ ಭಾಳ ಹಿಡಿತೈತಿ. ಚಲೋ, ಮತ್ತು ಅದು ಸಿಟಿ ಬಂದ್ ಮಾಡ್ತೀನಿ, ಅನ್ನ ಹೊತ್ಬಿಡ್ತದ. ಈಗ ಒಂದು ತೋರಿಸ್ತೀನಿ. ನಾನು ಇಲ್ಲಿ ಒಂದಿಷ್ಟು ಬಟ್ಟೆಗಳನ್ನು ಇಟ್ಟೀನಿ. ಓಕೆನಾ. ಈ ಬಟ್ಟೆಗಳನ್ನು ಹೊಲ್ಕೋಬೇಕು ಅಂತ ನಾನು 1 ಮಂತಿಂದ ಇಟ್ಕೊಂಡೀನಿ. ಸೊ ಒಂದೊಂದಾಗಿ ಡೈಲಿ ಒಂದಾದರೂ ಹೊಲ್ಕೋಬೇಕು ಅಂತಿದ್ದೀನಿ. ಡೈಲಿ ಒಂದಲ್ಲ, 1 ಇಂಚ್ ಕೂಡ ಹೊಲಕ್ಕಾಗ್ತಿಲ್ಲ ಫ್ರೆಂಡ್ಸ್. ಅಷ್ಟೊಂದು ತಲೆ ಕಟ್ಟೋಗ್ಬಿಡ್ತದೆ. ಈ ಹುಡುಗರ ಮಧ್ಯೆ ಆಗಿರ್ಬೋದು, ಈ ಮನೆ ಕೆಲಸ ಆಗಿರ್ಬೋದು, ಸಿಕ್ಕಾಪಟ್ಟೆ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು. ಬಟ್ಟೆ ತೊಗೋತಾರೆ, ಇದನ್ನು ಪಡ್ದ ಹಿಂಗಾಗ್ತಾರೆ. ನನಗೆ ಇಷ್ಟು ಸಿಟ್ಟು ಬರುತ್ತಲ್ಲ, ಇದನ್ನು ಹಿಂಗೆ ಹಾಕಿ ಅಂತ ಹೇಳ್ತೀನಿ, ಯಾರು ಕೂಡ ಹಾಕೋದಿಲ್ಲ. ನನಗೆ ಭಾಳ ಸಿಟ್ಟು ಬರುತ್ತೆ. ಸೊ ಇದು ಕೂಡ ಕರ್ಟನ್ನು, ಇದನ್ನು ಕೂಡ ಇದು ಹಿಂಗಾಗ್ತಾರೆ. ಓಕೆ, ಇದು ಕೂಡ ಈ ರೀತಿ ಕರ್ಟನ್ ಹಾಕಲ್ಲ. ಸೊ ಚೇರ್ ಮೇಲೆ ಮಾತ್ರ ಯಾವಾಗಲೂ ಬಟ್ಟೆ ಬಿದ್ದಿರ್ತದೆ. ಎಷ್ಟು ಮಡಚಿಟ್ರು ಅಷ್ಟೇ. ಇದು ಟವಲ್ಸು, ಇವತ್ತಿನ ಯೂಸ್ ಮಾಡಿರೋವಂಥ ಬಟ್ಟೆ. ನಾನು ಎಷ್ಟು ಸತಿ ಹೇಳ್ತೀನಿ, ಇವತ್ತಿನ ಯೂಸ್ ಮಾಡೋ ಬಟ್ಟೆ ಅಲ್ಲಿ ಒಂದು ಸ್ಟ್ಯಾಂಡ್ ಮಾಡೀನಿ. ಸೊ ಅಲ್ಲಿ ಎತ್ತಾಕ್ಬಿಡ್ರಿ, ನಾನು ನೆನೆ ಹಾಕ್ತೀನಿ, ಬಟ್ಟೆ ತೊಳೆಮುಂದೆ ನನಗೆ ಹೆಲ್ಪ್ ಆಗ್ತದಂತ. ಬಟ್ ಅವ್ರು ಯಾರೂ ಕೇಳೋಂಗಿಲ್ಲ. ಇದು ಬಂದುಬಿಟ್ಟು ನನ್ನ ಮಿಷನ್ ಮೇಲೆ ಹಾಕಿರೋ ಬಾಕ್ಸು, ಇದನ್ನು ಹಾಕಬೇಕು. ಇಷ್ಟೆಲ್ಲ ಕೆಲಸಗಳನ್ನ ನಾನು ಪೆಂಡಿಂಗ್ ಇಟ್ಕೊಂಡೀನಿ ಫ್ರೆಂಡ್ಸ್. ಇದು ನನ್ನ ಮಗನ ಮ್ಯಾಟು. ನಾನು ಮಾರ್ನಿಂಗ್ ಎದ್ದ ಕೂಡಲೇ ಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅಂದರೆ ಸ್ಲಿಮ್ ಆಗಬೇಕು ಅಂತಲ್ಲ, ನಾನು ಆ್ಯಕ್ಟಿವ್ ಆಗಿರಬೇಕು, ಡೇ ಪೂರ್ತಿ ಆ್ಯಕ್ಟಿವ್ ಆಗಿರಬೇಕು ಅಂಥೇಳಿ. ಗೊತ್ತಿಲ್ಲ, ಅದು ಒಂದು ನಾನು ಯಾವಾಗ ಮಾಡ್ತೀನಿ ಅಂತ. ಸೊ ಏನೋ ಮಾತಾಡಬೇಕು. ಓಕೆ, 9:30 ನೈಟಿಗ 9:30 ಆಗ್ಲಿಕ್ಕತ್ತೈತಿ. ನಾನಂತರೂ ಎಲ್ಲ ಕಡೆ ಲೈಟ್ ಹಚ್ಕೊಂಡ್ಬಿಟ್ಟಿದ್ದೀನಿ. 9:30 ಆಗತ್ತೈತಿ ಫ್ರೆಂಡ್ಸ್. ಈಗ ಊಟ ಮಾಡಬೇಕು. ಮತ್ತೇನು ಮಾಡಬೇಕು, ಈಗ ಸದ್ಯಕ್ಕೆ ಕೆಲಸ ಇಲ್ಲ. ಸಮ್ಮರ್ ವೆಕೇಷನ್ಸ್ ನಡೆದವ, ಅಷ್ಟೊಂದು ಏನು ಕೆಲಸ ಇಲ್ಲ. ಇಲ್ಲಾಂದರೆ ಮತ್ತೆ ಕ್ವಶನ್ ಪೇಪರ್ಸು, ವರ್ಕ್ಶೀಟ್ಸು ಅಂತ ಸಿಕ್ಕಾಪಟ್ಟೆ ಇರ್ತಾವೆ. ಈಗಲೂ ಕೂಡ ಮನೇಲಿ ಸಿಕ್ಕಾಪಟ್ಟೆ ಕೆಲಸನೇ. ಆ್ಯಕ್ಚುಲಿ ಊಟ ಮಾಡಬೇಕು, ಮತ್ತು ಅದನ್ನು ತೊಳ್ಕೊಬೇಕು. 10:30 ಮತ್ತು 11 ಆಗಿಬಿಡುತ್ತೆ. ನಾವೊಂದು ಫೇಸ್ ವಾಶ್ ಮಾಡಿಕೊಂಡು ಹೀಗೆ ಕೂದಲ ಜಡೆ ನೋಡಿ, ನನ್ನ ಅವತಾರ ನೋಡ್ರಿ, ಜಡೆ ಹೆಣ್ಕೊಂಡ್ಬಿಟ್ಟಿದ್ದೀನಿ. ಬೇಸಿಗೆ ಎಲ್ಲ ಸಿಕ್ಕಾಪಟ್ಟೆ ಶೆಕೆ ಆಗ್ತದೆ, ಹೇರ್ಸ್ ಬಿಟ್ಟಿಲ್ಲ. ಚಲೋ, ಇದು ವಿಡಿಯೋ ಎಷ್ಟಾಗೈತೆ ಅಂತ ಗೊತ್ತಿಲ್ಲ. ಮತ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಏನಾದರೂ ಇದ್ದರೆ, ಇಲ್ಲಾಂದರೆ ಸೊ ಏನು ಮಾಡ್ತೀನಿ ಅಷ್ಟೇ. ಎಸ್, ಇದೆಲ್ಲ ಹೆಂಗೆ ಇಟ್ಕೊಂಡಿನಿ ನೋಡಿ.
ಎಷ್ಟು ಕ್ಲೀನ್ ಮಾಡಿದರೂ ಕ್ಲೀನ್ ಆಗೋದೇ ಇಲ್ಲ ಮನೆ, ಸಿಟ್ಟು ಬರುತ್ತೆ. ಸಾಕ್ಬಿಡಿ ಇಟ್ಬಿಡ್ತೀನಿ, ನನ್ನ ಪುರಾಣ ಮುಗಿಯೋದೇ ಇಲ್ಲಲ್ಲ. ನಂದೇ ಅಂತಲ್ಲ, ಯಾರ ಮನೆ ಪುರಾಣನೂ ಮುಗಿಯೋದೇ ಇಲ್ಲ ಫ್ರೆಂಡ್ಸ್, ನಿಜ. ಚಲೋ ನೆಕ್ಸ್ಟ್ ಯಾವುದೇ ವಿಡಿಯೋನ ನಾನು ಶೂಟ್ ಮಾಡ್ಕೊಳ್ಳಿಲ್ಲ, ಟೈಮ್ ಆಗೋಗಿತ್ತು, ಇನ್ನೂ ಬಂದಿದ್ದಿಲ್ಲ ಹಸ್ಬೆಂಡು. ಸೊ ಅದಕ್ಕೋಸ್ಕರ ನಾನು ಓಕೆ ಕೆಲವೊಂದು ವೀಡಿಯೋಸ್ನ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡೆ. ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯುಸಿ ಲೈಫ್ ಇರ್ತದೆ. ಒಳ್ಳೆಯದನ್ನು ಬಯಸಿ ಆ್ಯಂಡ್ ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.